ಸೊ ಎಲ್ರಿಗೂ ನಮಸ್ಕಾರ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಬಯೋ ಅಥೆಂಟಿಕೇಷನ್ ಎಚ್ ಒ ಇರ್ಬೋದು, ಅಂದರೆ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಟ್ ಇರ್ಬೋದು, ಇಲ್ಲಾಂದರೆ ಇನ್ಸ್ಟಿಟ್ಯೂಟ್ ನೋಡಲ್ ಆಫೀಸರ್ ಇರ್ಬೋದು. ಸೊ ಇವರ ಬಯೋ ಅಥೆಂಟಿಕೇಷನ್ ಹೇಗೆ ಮಾಡೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ನಿಮ್ಮ ಮೊಬೈಲಲ್ಲಿ 2 ಆ್ಯಪ್ಸನ್ನು ಹಾಕ್ಕೊಳ್ಬೇಕಾಗ್ತದೆ, 2 ಅಪ್ಲಿಕೇಶನ್ನ. ಸೊ ಇದು 2 ಅಪ್ಲಿಕೇಶನ್ ಕೂಡ ಆ್ಯಂಡ್ರಾಯ್ಡ್ ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇರ್ತದೆ. ಸೊ ನೀವು ಪ್ಲೇಸ್ಟೋರಿಗೆ ಹೋಗಬೇಕಾಗ್ತದೆ. ಪ್ಲೇಸ್ಟೋರಿಗೆ ಹೋಗಿ ಮೊದಲನೇದಾಗಿ ಆಧಾರ್ ಫೇಸ್ RD ಅಂತ ಆ್ಯಪ್ ಇದೆ. ಸೊ ಅದನ್ನು ಕ್ಲಿಕ್ ಮಾಡಿ ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಹಾಗೆ ಇನ್ನೊಂದು ಆ್ಯಪ್ ಇದೆ, ಅದು NSP ಫೇಸ್ ಆತ್ ಆ್ಯಪ್ ಅಂತ ಇದೆ. ಸೊ ಅದನ್ನು ಕೂಡ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ 2 ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗ್ತದೆ, ನೋಡ್ಬೋದು ನೀವು ಸ್ಕ್ರೀನಲ್ಲಿ. ಇನ್ಸ್ಟಾಲ್ ಮಾಡಿದ ಮೇಲೆ NSP ಫೇಸ್ ಅಥೆಂಟಿಕೇಷನ್ ಆ್ಯಪ್ ಏನಿದೆ ಅದನ್ನು ಓಪನ್ ಮಾಡಬೇಕು. NSP ಫೇಸ್ ಅಥೆಂಟಿಕೇಷನ್ ಆ್ಯಪನ್ನು ಓಪನ್ ಮಾಡಿದ ಮೇಲೆ ಅಲ್ಲಿ ನ್ಯೂ ಇನ್ಸ್ಟಿಟ್ಯೂಟ್ ವಿತ್ ಫಾರ್ಮ್ ರೆಫರೆನ್ಸ್ ನಂಬರ್ ಅಂತ ಇದೆ, ಸ್ಕ್ರೀನ್ ಮೇಲೆ ನೀವು ನೋಡ್ಬೋದು. ಸೊ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ. ಸೊ ಕ್ಲಿಕ್ ಮಾಡಿದ ಮೇಲೆ ನೀವು ನೆಕ್ಸ್ಟ್ INO ಅಥವಾ ನೀವು HOI ಯಾವುದಕ್ಕೆ ನೀವು ಬಯೋ ಅಥೆಂಟಿಕೇಷನ್ ಮಾಡ್ತಾಯಿದ್ದೀರಿ ಅದನ್ನು ಸೆಲೆಕ್ಟ್ ಮಾಡಬೇಕಾಗ್ತದೆ. ನೋಡ್ಬೋದು ನೀವು ಲಾಗಿನ್ ಆ್ಯಸ್ ಅಂತ ಇದೆ, INO ಅಥವಾ HOI ನೀವು ಯಾವುದಕ್ಕೆ ಬಯೋ ಅಥೆಂಟಿಕೇಷನ್ ಮಾಡಬೇಕು. ಸೊ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ. ಅದಾದ ಮೇಲೆ ನೀವು ನಿಮ್ಮ ಮೊಬೈಲ್ ನಂಬರ್ ಅದರಲ್ಲಿ ಬರ್ತದೆ. ಸೊ ಗೆಟ್ OTP ಅಂತ ಬರ್ತದೆ. ಸೊ OTPಯನ್ನು ಹಾಕಿ ಸೊ ನೆಕ್ಸ್ಟ್ ಅಗ್ರಿ ಅಂತ ಕೊಡಬೇಕು. ಅಗ್ರಿಯನ್ನು ಕೊಟ್ಟು ಮುಂದೆ ಹೋದರೆ ನೆಕ್ಸ್ಟ್ ನಿಮ್ಮ ಹೆಸರು ಮತ್ತು ನಿಮ್ಮ ಆಧಾರ್ ಡೀಟೇಲ್ಸ್ ಎಲ್ಲ ಬರ್ತದೆ, ಮತ್ತು ಯೂಸರ್ ಟೈಪ್ ಕೂಡ ಬರ್ತದೆ, INO ಅಥವಾ HOI ಅಂತೇಳಿ. ನೆಕ್ಸ್ಟ್ ನೀವು ಪ್ರೊಸೀಡ್ ಫಾರ್ ಫೇಸ್ ಅಥೆಂಟಿಕೇಷನ್ ಅಂತ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನೀವು ನೋಡ್ಬೋದು ಅಲ್ಲಿ ಅಗ್ರಿ ಅಂತ ಬರ್ತದೆ. ಅಗ್ರಿ ಅಂತ ಕ್ಲಿಕ್ ಮಾಡಿದ ಮೇಲೆ ಸೊ ನಿಮಗೆ ಈ ಥರದೊಂದು ಟ್ಯಾಬ್ ಓಪನ್ ಆಗ್ತದೆ. ಸೊ ಅದರಲ್ಲಿ ನಿಮ್ಮ ಫೇಸನ್ನು ಹಿಡಿಬೇಕಾಗ್ತದೆ. ಒಂದು ರೌಂಡ್ ಟ್ಯಾಬ್ ಬರ್ತದೆ, ಅದರಲ್ಲಿ ನಿಮ್ಮ ಫೇಸ್ ಅದರೊಳಗೆ ಕೂರುವ ಹಾಗೆ ನೋಡ್ಕೊಳ್ಳಿ. ಅದಾದ ಮೇಲೆ ನೀವು ಕಣ್ಣನ್ನು 2 ಸಲ ಬ್ಲಿಂಕ್ ಮಾಡಬೇಕಾಗ್ತದೆ. ಬ್ಲಿಂಕ್ ಮಾಡಿದರೆ ನಿಮ್ಮ ಅಥೆಂಟಿಕೇಷನ್ ಕಂಪ್ಲೀಟ್ ಆಗ್ತದೆ. ಸೊ ಇದಿಷ್ಟು ಮಾಹಿತಿಯಾಗಿತ್ತು, ಆಧಾರ್ ಫೇಸ್ ಬೇಸ್ಡ್ ಅಥೆಂಟಿಕೇಷನ್ ಇದರ ಮಾಹಿತಿಯಾಗಿತ್ತು. ನೀವು ಒಮ್ಮೆ ಆಧಾರಲ್ಲಿ ಬಯೋ ಅಥೆಂಟಿಕೇಷನ್ ಕಂಪ್ಲೀಟ್ ಆದ ಮೇಲೆ ನಿಮ್ಮ ಸ್ಟೇಟಸ್ ನೀವು ನೋಡ್ಬೋದು, ಅಲ್ಲಿ ಬಯೋ ಅಥೆಂಟಿಕೇಷನ್ ಸ್ಟೇಟಸ್ ಡನ್ ಅಂತ ಹೇಳಿ ಬಂದಿರ್ತದೆ. ಇನ್ನು ಒಂದು ವೇಳೆ HOI ಚೇಂಜ್ಡ್ ಬಟ್ INO ಇಸ್ ನಾಟ್ ಚೇಂಜ್ಡ್, ಕೆಲವೊಂದು ಶಾಲೆಯಲ್ಲಿ ಹೆಡ್ ಮಾಸ್ಟರ್ ಚೇಂಜ್ ಆಗ್ತಾರೆ, ಆದರೆ ನೋಡಲ್ ಆಫೀಸರ್ ಅವರೇ ಇರ್ತಾರೆ ಆ ವರ್ಷದಲ್ಲಿ. ಸೊ ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ನೋಡೋಣ. ಸೊ ಇಂಥ ಸಂದರ್ಭದಲ್ಲಿ INO ಏನಿದ್ದಾರೆ ಅವರು ಮತ್ತೆ ಪುನಃ ಈ ಅಥೆಂಟಿಕೇಷನ್ ಪ್ರೋಸೆಸ್ ಮಾಡಬೇಕು ಅಂತ ಇರೋದಿಲ್ಲ. ಸೊ ಈ ಹಂತದಲ್ಲಿ HOI ಮಾತ್ರ ಫೇಸ್ ಅಥೆಂಟಿಕೇಷನ್ ಮಾಡಬೇಕಾಗ್ತದೆ. HOI ಫೇಸ್ ಅಥೆಂಟಿಕೇಷನ್ ನಾನು ಆಲ್ರೆಡಿ ಹೇಳಿದಾಗೆ ಹಳೆಯ ಏನು ಹೇಳಿದೆ ಅದೇ ಥರ ಇರ್ತದೆ, ಆದರೆ ಕೆಲವೊಂದು ಸ್ಟೆಪ್ಸ್ 5ಇಂದ ಮುಂದಕ್ಕೆ ನೀವು ನೋಡ್ಬೋದು. ಸ್ಟೆಪ್ 5ಯಲ್ಲಿ ಹೋಗಬೇಕಾದ್ರೆ ಅವರು INO ಡೀಟೇಲ್ಸ್ ಅದರಲ್ಲಿ ಕಾಣಿಸ್ತದೆ, ವೆರಿಫೈ INO ಡೀಟೇಲ್ಸ್ ಅಂತ ಬರ್ತದೆ. ಅದರಲ್ಲಿ ಅವರು ಕನ್ಫರ್ಮ್ ಅಂತ ಮಾಡಬೇಕು, ಇಲ್ಲ ಡಿನೈ ಅಂತ ಮಾಡಬೇಕು. ಅವರ ಹೆಸರು ಸರಿ ಇದ್ದರೆ ಅಥವಾ ಮೊಬೈಲ್ ನಂಬರ್ ಸರಿ ಇದ್ದರೆ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಬೇಕು. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಅವರಿಗೆ ನೆಕ್ಸ್ಟ್ ಬಯೋ ಅಥೆಂಟಿಕೇಷನ್ ಏನಿದೆ ಆ ಪ್ರೊಸೀಜರ್ ಕಂಪ್ಲೀಟ್ ಆಗ್ತದೆ. ಇನ್ ಕೇಸ್ ಅವರು ಡಿನೈ ಅಂತ ಮಾಡಿದರೆ, ಸೊ ಡಿನೈ ಮಾಡಿದರೆ ಏನಾಗ್ತದೆ ಅಂತ ಹೇಳಿದರೆ INO ಏನಿದ್ದಾರೆ ಅವರು ಪುನಃ ಬಯೋಮೆಟ್ರಿಕ್ ಅಥೆಂಟಿಕೇಷನ್ ಮಾಡಬೇಕಾಗ್ತದೆ, ಮತ್ತು ಅವರು DNO ಇಂದ ವೆರಿಫಿಕೇಷನ್ ಮಾಡಬೇಕಂದ್ರೆ ಅವರು ಪುನಃ ಡಯಟ್ ಆಫೀಸಿಗೆ ಹೋಗಿ INO ಪುನಃ ಅವರ ಅಥೆಂಟಿಕೇಷನ್ ಅಂದರೆ ಬಯೋ ಅಥೆಂಟಿಕೇಷನ್ನ ಅಲ್ಲಿ ಕೂಡ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಅವರು ಮೊಬೈಲಲ್ಲಿ ಇದೇ ಆ್ಯಪ್ಸ್ಗಳನ್ನ ಹಾಕಿ ಪುನಃ ಬಯೋ ಅಥೆಂಟಿಕೇಷನ್ ಕಂಪ್ಲೀಟ್ ಮಾಡಬೇಕಾಗ್ತದೆ. ಹಾಗಾಗಿ ಇಲ್ಲಿ ಒಂದು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ, ಎಲ್ಲ ಡೀಟೇಲ್ಸ್ ಸರಿ ಇದ್ದರೆ ಕನ್ಫರ್ಮ್ ಅಂತ ಕೊಡಿ. ಡಿನೈ ಅಂತ ಕೊಟ್ಟರೆ ನಿಮ್ಮ ಇಬ್ಬರಿಗೂ ಕೂಡ ಬಯೋ ಅಥೆಂಟಿಕೇಷನ್ ಮಾಡಲಿಕ್ಕಾಗೋದಿಲ್ಲ, ಪುನಃ INO ಡೀಟೇಲ್ಸನ್ನು ಅಪ್ಡೇಟ್ ಮಾಡಬೇಕಾಗ್ತದೆ ಡಯಟ್ ಆಫೀಸಿಗೆ ಹೋಗಿ. ಇಲ್ಲಿ ಮಾಹಿತಿ ಎಲ್ಲ ಸರಿ ಇದ್ದರೆ ಕನ್ಫರ್ಮ್ ಅಂತ ಕೊಡಿ. ಕನ್ಫರ್ಮ್ ಅಂತ ಕೊಟ್ಟರೆ ಯಾವುದೇ ಸಮಸ್ಯೆ ಬರೋದಿಲ್ಲ. ಇನ್ ಕೇಸ್ ನೀವು ಡಿನೈ ಅಂತ ಕೊಟ್ಟರೆ ಮಾತ್ರ ಸಮಸ್ಯೆ ಬರ್ತದೆ. ಅಂದರೆ ಮೊದಲು INO ಬಯೋ ಅಥೆಂಟಿಕೇಷನ್ ಆಗಬೇಕು, ನಂತರ HOI ಬಯೋ ಅಥೆಂಟಿಕೇಷನ್ ಆಗಬೇಕಾಗ್ತದೆ. ಸೊ ಹಾಗಾಗಿ ನೀವು ಅಲ್ಲಿ ಡಿನೈ ಕೊಟ್ಟರೆ ಮಾತ್ರ ಯಾರು ಹೊಸಬರು ಯಾರಿದ್ದಾರೆ INO ಅವರ ಡೀಟೇಲ್ಸನ್ನು ಪುನಃ ಡಯಟ್ ಆಫೀಸಲ್ಲಿ ಅಪ್ಡೇಟ್ ಮಾಡಬೇಕಾಗ್ತದೆ, ಮತ್ತು ಅವರು ಬಯೋ ಅಥೆಂಟಿಕೇಷನ್ ಮೊದಲು ಮಾಡಬೇಕಾಗ್ತದೆ, ನಂತರ HOI ಬಯೋ ಅಥೆಂಟಿಕೇಷನ್ ಮಾಡಬೇಕಾಗ್ತದೆ. ಸೊ ಇನ್ ಕೇಸ್ ನೀವು HOI ಅಲ್ಲಿ ಕನ್ಫರ್ಮ್ ಕೊಟ್ಟರೆ ಸೊ ನೀವು HOI ಮಾತ್ರ ಬಯೋ ಅಥೆಂಟಿಕೇಷನ್ ಸ್ಟೆಪ್ಸನ್ನು ಕಂಪ್ಲೀಟ್ ಮಾಡ್ತೀರಿ. ಇನ್ ಕೇಸ್ ಸಪೋಸ್ ಇನ್ನೊಂದು ಕೇಸ್ ಅಂತ ಹೇಳಿದರೆ INO ಬಯೋ ಅಥೆಂಟಿಕೇಷನ್ ಆಗಿರೋದಿಲ್ಲ, ಆದರೆ HOIದು ಬಯೋ ಅಥೆಂಟಿಕೇಷನ್ ಮಾಡಲಿಕ್ಕೆ ಹೋದರೆ ಅದು ಮುಂದಿನ ಹಂತಕ್ಕೆ ತಗೊಂಡು ಹೋಗೋದಿಲ್ಲ. ನಾನು ಆಗಲೇ ಹೇಳಿದಾಗೆ ಮೊದಲು INO ಬಯೋ ಅಥೆಂಟಿಕೇಷನ್ ಕಂಪ್ಲೀಟ್ ಆಗಬೇಕು, ಹಾಗಿದ್ರೆ ಮಾತ್ರ HOI ಬಯೋ ಅಥೆಂಟಿಕೇಷನ್ ಕಂಪ್ಲೀಟ್ ಮಾಡಲಿಕ್ಕೆ ಆಗ್ತದೆ. ನೀವು ನೋಡ್ಬೋದು ಸ್ಕ್ರೀನಲ್ಲಿ
ಪ್ಲೀಸ್ ಗೆಟ್ INO's ಪ್ರೊಫೈಲ್ ಅಪ್ಡೇಟೆಡ್ ಬೈ DNO ಟು ಕಂಟಿನ್ಯೂ ವಿತ್ ಫೇಸ್ ಅಥೆಂಟಿಕೇಷನ್ ಅಂತ ಬರ್ತದೆ. DNO ಅಂತ ಹೇಳಿದರೆ ಡಿಸ್ಟ್ರಿಕ್ಟ್ ನೋಡಲ್ ಆಫೀಸರ್ ಅಂತ ಹೇಳಿ. ಸೊ ಅವರು ಡಯಟ್ ಆಫೀಸಲ್ಲಿ ಇರ್ತಾರೆ. NSPಯ ನೋಡಲ್ ಆಫೀಸರ್ ಏನಿದ್ದಾರೆ ಅವರು ಮೊದಲು ಅವರನ್ನು ಅಥೆಂಟಿಕೇಟ್ ಮಾಡಬೇಕಾಗ್ತದೆ, ಯಾರನ್ನು INOನ. ನೆಕ್ಸ್ಟ್ HOI ಅದರಲ್ಲಿ ಬಯೋ ಅಥೆಂಟಿಕೇಷನ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ.